ಜೈ ಗುರುದೇವ್. ನನ್ನ ಎಲ್ಲ ಆತ್ಮೀಯ ಯೋಗ ಬಂಧುಗಳಿಗೂ ಯೋಗ ಹಿತೈಷಿಗಳಿಗೂ ಹಾಗೂ ನನ್ನೆಲ್ಲ ಸನ್ಮಿತ್ರರಿಗೂ ಹೃತ್ಪೂರ್ವಕವಾದ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ವಿಷಯ ರಕ್ತಹೀನತೆ, ಅನಿಮಿಯಾ ಅಂತೀವಿ. ಇವತ್ತು ನಮ್ಮ ಸುತ್ತಮುತ್ತ ಓಡಾಡೋ ಜನಕ್ಕೆ ತುಂಬ ಜನಕ್ಕೆ ಈ ಸಮಸ್ಯೆಯಿಂದ ಒದ್ದಾಡ್ತಾ ಇರ್ತಾರೆ. ಇದಕ್ಕೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ದಿರ ಒದ್ದಾಡ್ತಾ ಇರ್ತಾರೆ. ಮನೆಯವ್ರಿಗೆ ಯಾರು ಹೇಳ್ದಿದ್ದಂಗೆ ಒದ್ದಾಡ್ತಾ ಇರ್ತಾರೆ. ಇದನ್ನು ನೈಸರ್ಗಿಕವಾಗಿ ನಮ್ಮ ಮನೆಯಲ್ಲೇ ಸರಿ ಮಾಡ್ಕೊಬೋದಾ? ಖಂಡಿತವಾಗಿ ಈ ರಕ್ತಹೀನತೆ ಸಮಸ್ಯೆ ಏನು ಅನಿಮಿಯಾ ಅಂತೀವಿ, ರಕ್ತ ಕಡಿಮೆ ಇರ್ತದಲ್ಲ ಅವ್ರಿಗೆ ಈ ಬುಡು ಸಮೇತ ರಕ್ತ ಜಾಸ್ತಿ ಮಾಡ್ಕೊಬೋದು. ಬುಡು ಸಮೇತ ಈ ಸಮಸ್ಯೆಯಿಂದ ಹೊರಗಡೆ ಬಂದು ಏನು ಮಾಡ್ಬೇಕು? ಅದಕ್ಕೆ ಅವರು ಸರಿಯಾದ ಸಮಯದಲ್ಲಿ ಊಟ ಮಾಡೋ ಅಂಥದ್ದು, ಮತ್ತು ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡೋ ಅಂಥದ್ದು, ಮತ್ತು ಅವರು ದಿನಾನೂ ಎಳನೀರಿಗೆ ಕಂಪಲ್ಸರಿ ಜೇನುತುಪ್ಪನ ಹಾಕಿ ಸೇವಿಸೋ ಅಂಥದ್ದು, ಮತ್ತು ಅವರು ಹಣ್ಣುಗಳು ತಿನ್ನೋ ಅಂಥದ್ದು. ಒಂದು ದಾಳಿಂಬೆ ಹಣ್ಣು, ಸೀಬೆ ಹಣ್ಣು, ಮತ್ತು ಪರಂಗಿ ಹಣ್ಣು ಅಂತೀವಿ ಅದನ್ನು ನಾವು. ಇದನ್ನೆಲ್ಲ ಹಣ್ಣುಗಳನ್ನ ಯಥೇಚ್ಛವಾಗಿ ಸೇವಿಸೋ ಅಂಥದ್ದು, ನಿಧಾನವಾಗಿ ತಿನ್ನೋ ಅಂಥದ್ದು. ಮೊಳಕೆ ಕಾಳುಗಳನ್ನ ತಿನ್ನೋ ಅಂಥದ್ದು ಸಾಧ್ಯವಾದಷ್ಟು. ಹೆಸ್ರು ಕಾಳು, ಕಡಲೆಕಾಳು, ಹುರುಳಿಕಾಳು ಈ ಥರದ್ದೆಲ್ಲ ತಿಂತಾ ಇದ್ದರೆ ಆಟೋಮೆಟಿಕ್ಕಾಗಿ ಈ ರಕ್ತಹೀನತೆ ಏನು ಅನಿಮಿಯಾ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಅವರು ನಾಡಿ ಶೋಧನಾ ಪ್ರಾಣಾಯಾಮನೂ ಅನಿಮಿಯಾ ಸಮಸ್ಯೆ ಇರೋರು ದಯಮಾಡಿ ಒಂದು 15 ನಿಮಿಷ ನಾಡಿ ಶೋಧನೂ ಅಭ್ಯಾಸ ಮಾಡಿ, ಬೆಲ್ಲನ ಯೂಸ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ. ಯೋಗವೇ ಎಲ್ಲ, ರೋಗವೇ ಇಲ್ಲ. ಜೈ ಗುರುದೇವ್.